ಕೊಡಗು ಮುಸ್ಲಿಂ ಸ್ಪೋರ್ಟ್ಸ್ ಟ್ರಸ್ಟ್ ಆಶ್ರಯದಲ್ಲಿ 21ನೇ ವರ್ಷದ ಕೊಡಗು ಮುಸ್ಲಿಂ ಕಪ್ ಕ್ರಿಕೆಟ್ ಟೂರ್ನಿಗೆ ಕುಶಾಲನಗರದ ಗುಂಡೂರಾವ್ ಬಡಾವಣೆ ಮೈದಾನದಲ್ಲಿ ಚಾಲನೆ ನೀಡಲಾಯಿತು. ಕೊಡಗು ಮುಸ್ಲಿಂ ಸ್ಪೋರ್ಟ್ಸ್ ಟ್ರಸ್ಟ್ ಅಧ್ಯಕ್ಷ ಅಬ್ದುಲ್ ರಶೀದ್ ಕೆಎ ಕ್ರೀಡಾ ಧ್ವಜಾರೋಹಣ ಮೂಲಕ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದವರು ಕ್ರೀಡಾಕೂಟ ನಡೆದು ಬಂದ ಹಾದಿಯ ಬಗ್ಗೆ ವಿವರಿಸಿದರು. ಮುಸ್ಲಿಂ ಕಪ್ ಕೇವಲ ಒಂದು ಧರ್ಮಕ್ಕೆ ಮೀಸಲಾಗಿಲ್ಲ, ಎಲ್ಲ ಸಮುದಾಯದ ಮುಖಂಡರು ಭಾಗಿಯಾಗಿ ಕ್ರೀಡಾಕೂಟಕ್ಕೆ ಶುಭ ಕೋರುವ ಸಂಸ್ಕೃತಿ ಮುಂದುವರಿಸಿಕೊಂಡು ಬಂದಿದ್ದೇವೆ ಎಂದರು. ಅದೇ ರೀತಿ ಗೌರವ ಸ್ಥಾಪಕಾಧ್ಯಕ್ಷರಾಗಿರುವ ರಶೀದ್ ಅವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಸರ್ವ ಅತಿಥಿಗಳ ಸಮ್ಮುಖದಲ್ಲಿ ಈಗ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ನಮ್ಮ ಕೊಡಗು ಜಿಲ್ಲಾ ಮುಸ್ಲಿಂ ಸ್ಪೋರ್ಟ್ಸ್ ಟ್ರಸ್ಟ್ನ ಉದ್ಘಾಟನೆ ಇಸ್ಮಾಯಿಲ್ ಎರಡನೇ ಬಾರಿ ಮತ್ತೆ ಸಸಿದ ಬೌಂಡರಿ ಬಾರಿಸುವ ಮುಖಾಂತರ ಜನಾಬ್ ಇಸ್ಮಾಯಿಲ್ ರವರು, ಸ್ಥಾಪಕಾಧ್ಯಕ್ಷರಾಗಿರುವ ರಶೀದ್ ಎಡಪಾಲರವರು, ಗರಗದೂರಿನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರುವ ಮಂಜುನಾಥ್ ರವರು, ಆದಮ್ ರವರು, ನಾಸರ್ ರವರು, ಅದೇ ರೀತಿ ಇರ್ಫಾನ್, ಮಂಜುನಾಥ್ ರವರು, ಆತಿಫ್ ಮನ್ನ, ರಾಯಲ್ ಬಿರಿಯಾನಿ ಬಾಷಾರವರು, ತಯ್ಯಬ್, ಹೀಗೆ ಕ್ರೀಡಾಕೂಟದ ನಮ್ಮ ಖಜಾಂಚಿಗಳಾಗಿರುವಂತಹ ಮುಜೀಬ್ ಸರ್ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳ ಜೊತೆಗೂಡಿ ಎರಡು ತಂಡಗಳಿಗೆ ಶುಭ ಹಾರೈಕೆಯನ್ನು ನೀಡ್ತಾ ಇದ್ದಾರೆ. ಕ್ರೀಡಾಕೂಟದ ಟಾಸ್ ನಡೆಸುವ ಕಾರ್ಯಕ್ರಮದ ಕುಶಾಲನಗರ ಬ್ಲಾಕ್ನ ನಗರ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿರುವಂತಹ ಇರ್ಫಾನ್ ಸರ್ ಅವರು ಈ ನೇತೃತ್ವವನ್ನು ವಹಿಸಿಕೊಳ್ಳಲಿದ್ದಾರೆ. ನಾಲ್ಕರಲ್ಲಿ ನಾವು ನಮ್ಮ ಈ ಕೊಡಗಿನ ಚಿಕ್ಕ ಊರಾದ ಎಡಪಾಲದಲ್ಲಿ ಒಂದು ಕ್ರೀಡಾಕೂಟವನ್ನು ಯಾಕೆ ಆಯೋಜಿಸಿದೆ ಅಂದರೆ, ಅದಕ್ಕೆ ಮುಂಚೆ ಒಂದು ಮಾತಾಡ್ತೀನಿ. ಮೊದಲು ನಾವು ಎಡಪಾಲದಲ್ಲಿ ಕೊಡವ ಮುಸ್ಲಿಂ ಫ್ಯಾಮಿಲಿ ಕಪ್ ಅನ್ನು ಆಯೋಜಿಸಿದೆವು 2003ರಲ್ಲಿ. ಆಗ ನಮ್ಮ ಊರಿನ 8 ಫ್ಯಾಮಿಲಿಗಳು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಿದಾಗ ನನ್ನ ಮನಸ್ಸಿನಲ್ಲಿ ಉದ್ದೇಶಿಸಿದೆ ಏನೆಂದರೆ, ನಾವು ಫ್ಯಾಮಿಲಿ ಆಗಿದರೆ ಸರಿಯಾಗೋದಿಲ್ಲ. ನಮ್ಮ ಕೊಡಗಿನ ಎಲ್ಲ ಮುಸಲ್ಮಾನ ಬಾಂಧವರು, ಮುಸಲ್ಮಾನ್ ಅಂದರೆ ಅದರಲ್ಲಿ ಶಾಫಿ ಇರ್ಬೋದು, ಅಂಕಿ ಇರ್ಬೋದು, ಬ್ಯಾರಿ ಇರ್ಬೋದು, ಎಲ್ಲ ಮುಸಲ್ಮಾನರು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಆಡಬೇಕು ಎಂಬ ಒಂದು ಉದ್ದೇಶದಿಂದ ಆ ಒಂದು ಫ್ಯಾಮಿಲಿ ಎಂಬ ಇದನ್ನು ಬಿಟ್ಟು ಕೊಡಗು ಮುಸ್ಲಿಂ ಕಪ್ ಅಂತ ನಾವು ಆಯೋಜನೆ ಮಾಡಿದೆವು. ಕಳೆದ 21 ವರ್ಷಗಳು ಸಹ ಅದು ಅತ್ಯುತ್ತಮವಾಗಿ ನಡೀತಾ ಇದೆ. ಹೇಗೆ ನಡೀತಾ ಇದೆ ಅಂದರೆ, ಈಗ ವೇದಿಕೆಯಲ್ಲಿ ಗಣ್ಯರಿದ್ದೀರಾ, ತಮಗೆ ಗೊತ್ತಿರಬಹುದು, ನಮಗೆ ಈವರೆಗೂ ಸರ್ಕಾರದಿಂದ ಯಾವುದೇ ಒಂದು ಅನುದಾನ ಇಲ್ಲ. ಆದರೂ ಪ್ರತಿ ವರ್ಷವೂ ಅತ್ಯುತ್ತಮವಾಗಿ ಅತ್ಯಂತ ವಿಜೃಂಭಣೆಯಿಂದ ನಾವು ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪತ್ರೆಯನ್ನು ನೀಡದೆ ನಡೆಸ್ತಾ ಇದೆ ಅಂದರೆ ಅದು ತಮ್ಮಂತವರ ಒಂದು ಸಹಕಾರ. ತಮ್ಮ ಬಳಿ ನಾವು ಬಂದಾಗ ಯಾವುದೇ ನಮಗೆ ಒಂದು ಆಗೋದಿಲ್ಲ ಎಂಬ ಒಂದು ಮಾತನ್ನು ಸಹ ಆಡದೆ ಅತ್ಯುತ್ತಮವಾಗಿ ನಮ್ಮ ಸಮುದಾಯದ ಕ್ರೀಡಾಕೂಟ ಎಂದು ನೀವು ಸಹಾಯ ಮಾಡಿದ್ದೀರಾ. ಅದರ ಒಂದು ಭಾಗವೇ ನಾವು ಇಲ್ಲಿ ಕಾಣ್ತಾ ಇರೋದು. ಈ ಒಂದು ಕ್ರೀಡಾಕೂಟ ಎಷ್ಟು ಅಚ್ಚುಕಟ್ಟಾಗಿ ನಡೀತಾ ಇರೋದು. ಅದೇ ರೀತಿ ಇನ್ನೊಂದು ಮುಖ್ಯ ವಿಷಯ ಅಂದರೆ, ನಮ್ಮ ಸಹೋದರಿಯರು ಎಲ್ಲರೂ ಸೇರಿ ನಡೆಸಬೇಕು ಅಂತ ನಮ್ಮ ಈ ಒಂದು ಸ್ಟೇಜ್ ನೋಡಿದ್ರಿಂದ ತಮಗೆ ಗೊತ್ತಾಗ್ತದೆ. ನಮ್ಮ ಕ್ರೀಡೆ, ನಮ್ಮ ಮುಸ್ಲಿಂ ಕಪ್ ಕ್ರೀಡಾಕೂಟ ಅಂದರೆ ಕೊಡಗಿನ ಮುಸಲ್ಮಾನ ಬಾಂಧವರಿಗೆ ಒಂದು ಮಾಡೋದು, ಆದರೆ ಇತರ ಬಾಂಧವರಿಗೆ ನಾವು ಬೇರೆ ಮಾಡ್ತಾ ಇಲ್ಲ. ನಮ್ಮ ಈ ಒಂದು ಸ್ಟೇಜಲ್ಲಿ ನೋಡಿದರೆ ಇವರು ನೋಡ್ಬೋದು, ಇನ್ನು ಮುಂದೆ ಫೈನಲಲ್ಲಿ ನೋಡ್ಬೋದು, ಇಷ್ಟವರೆಗೆ ನಡೆದ ಟೂರ್ನಿಮೆಂಟ್ ಅಥವಾ ಪಂದ್ಯಾವಳಿಯಲ್ಲಿ ನೋಡಬಹುದು. ಎಲ್ಲ ಸಮುದಾಯದ ನಾಯಕರು ಸಹ ನಮ್ಮ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ನಮ್ಮ ಈ ಮುಸ್ಲಿಂ ಕ್ರೀಡಾಕೂಟಕ್ಕೆ ಶುಭವನ್ನು ಕೋರ್ತಾ ಇದ್ದಾರೆ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಕುಶಾಲನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, 2 ದಶಕಗಳ ಇತಿಹಾಸ ಹೊಂದಿರುವ ಮುಸ್ಲಿಂ ಕಪ್ ಜಿಲ್ಲೆಯಲ್ಲಿ ಅತ್ಯಂತ ಅದ್ದೂರಿ ಕ್ರೀಡಾಕೂಟಗಳಿಗೆ ಹೆಸರುವಾಸಿಯಾಗಿದೆ. ಸೌಹಾರ್ದ ಭಾರತ ನಿರ್ಮಾಣ, ಪರಸ್ಪರ ಭ್ರಾತೃತ್ವದ ಬಾಂಧವ್ಯ ಬೆಸೆಯುವ ನಿಟ್ಟಿನಲ್ಲಿ ಕ್ರೀಡಾಕೂಟದ ಆಶಯಗಳು ಈಡೇರಲಿ ಎಂದು ಶುಭ ಹಾರೈಸಿದರು. ಮುಸ್ಲಿಂ ಕಪ್ ಕೊಡಗಲ್ಲಿ ತನ್ನದೇ ಆದಂತಹ ಒಂದು ಕ್ರೀಡಾ ಬೇರೆ ಬೇರೆ ಜನಾಂಗದವರು, ಬಗೆಹರಿಯರು, ಆರ್ಥಿಕವಾಗಿ ಸದೃಢರಾದವರು ಮತ್ತು ದೊಡ್ಡ ಸಂಖ್ಯೆಯಲ್ಲಿರೋರು ಎಲ್ಲರೂ ಕೂಡ ಬೇರೆ ಬೇರೆ ಸಮಾಜದ ಕಪ್ಗಳು ನಡೀತಾ ಇದೆ. ಅದರ ಮಧ್ಯದಲ್ಲಿ ತನ್ನ ಇರುವಿಕೆಯನ್ನು ಪ್ರಕಟ ಮಾಡಿ ಅತ್ಯಂತ ವ್ಯವಸ್ಥಿತವಾಗಿ, ಅದ್ದೂರಿಯಾಗಿ, ಅರ್ಥಪೂರ್ಣವಾಗಿ ನಡೆಸ್ತಿರುವ ಬಗ್ಗೆ ನಾನೆಲ್ಲ ಪದಾಧಿಕಾರಿಗಳನ್ನು ನಾನು ಅಭಿನಂದಿಸ್ತೀನಿ. ಸೊ ಈ ಕಾರ್ಯ ಯಾವುದೇ ಕಾರಣಕ್ಕೂ ಇಲ್ಲದೆ ಸುದೀರ್ಘವಾಗಿ ನಿರಂತರವಾಗಿ ನಡೆಯುತ್ತಾ ಹೋಗಲಿ ಅಂತೇಳಿ ಹೇಳ್ತಾ, ಕೆಲವು ಚಿಹ್ನೆಗಳೇ ಕೆಲವರಿಗೆ ಸಮಸ್ಯೆ ಆಗುತ್ತೆ, ಕೆಲವು ಹೆಸರುಗಳು ಕೆಲವು ಸಮಸ್ಯೆ ಆಗ್ತದೆ. ಇವತ್ತಿನ ಭಾರತ ಆ ರೀತಿ ಆಗ್ತಾ ಇದೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸಹನೆ ಬೇಕು, ತಾಳ್ಮೆ ಬೇಕು, ಸಂಯಮದಿಂದ ಇದೆಲ್ಲವನ್ನು ಎದುರಿಸೋಣ.
ನಾವೆಲ್ಲರೂ ಸಮಾನ ಮನಸ್ಕರು ಏನಿದ್ದೇವೆ ಅದೆಲ್ಲದಕ್ಕೂ ಕೂಡ ಅಂಥ ಸನ್ನಿವೇಶಗಳು ಬಂದಾಗ ಒಟ್ಟಾಗಿರೋಣ ಅಂತೇಳಿ ಹೇಳ್ತಾ, ಸೊ ಇದು ಆಶಯಗಳೇನಿದೆ ಅದಾಗಲಿ, ಭಾರತವನ್ನು ಒಟ್ಟುಗೂಡಿಸ್ಲಿಕ್ಕೆ, ಭಾರತವನ್ನು ಸದೃಢಗೊಳಿಸಲಿಕ್ಕೆ, ಭಾರತವನ್ನು ಅಭಿವೃದ್ಧಿ ಕಡೆ ಕೊಂಡೊಯ್ಯಲಿಕ್ಕೆ ಇದು ಕೂಡ ತನ್ನ ಕೊಡುಗೆಯನ್ನು ಕೂಡ ಮಾಡಲಿ ಅಂತೇಳಿ ಅಂತ ನಾನು ಮುಸ್ಲಿಂ ಕಪ್ ಬಹುಶಃ ನಾನು 20 ವರ್ಷಗಳ ಹಿಂದೆ ಅಥವಾ 15 ವರ್ಷಗಳ ಹಿಂದೆ ಮೂರ್ನಾಡ್ನಲ್ಲಿ ಸತತವಾಗಿ 2 ಬಾರಿ ನಿಮ್ಮ ಇದಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದೆ. ಈ ರೀತಿಯಲ್ಲಿ ಅದು ಬಹಳ ಅದ್ದೂರಿಯಾಗಿ ನಡೆಯುತ್ತೆ. ಇದು ಇನ್ನೂ ಜಸ್ಟ್ ಆರಂಭಗೊಂಡಿದೆ ಅಷ್ಟೇ. 7 ದಿನದಲ್ಲಿ ಬಹಳ ದೊಡ್ಡ ಕ್ರಿಕೆಟ್ ತಂಡಗಳು ಇದನ್ನು ಆವರಿಸಿಕೊಳ್ಳುತ್ತೆ. ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಕ್ರಿಕೆಟ್ನ ಒಂದು ಆನಂದೋತ್ಸವನ ಕಾಣ್ಬೋದು. ಇಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಆಯೋಜನೆ ಆಗುತ್ತೆ, ವ್ಯವಸ್ಥಿತವಾಗಿ ಆಗುತ್ತೆ. ಯಾವುದೇ ವಾದ ವಿವಾದಗಳಿಗೆ ಆಸ್ಪತ್ರೆ ಇಲ್ದಿದ್ದಾಗೆ ಈ ಕಾರ್ಯಕ್ರಮದ ಆಶಯಗಳಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ಒಂದು ಐಕ್ಯತೆ, ಅನ್ಯೋನ್ಯತೆ, ಬಾಂಧವ್ಯ ವೃದ್ಧಿ ಆಗಬೇಕು, ಪರಸ್ಪರ ಮಿಲನಗೊಳ್ಳಬೇಕು, ಪರಸ್ಪರ ಒಂದಷ್ಟು ಸಂವಾದಗಳ ಮೂಲಕ ಒಂದಷ್ಟು ಒಗ್ಗಟ್ಟನ್ನು ಮತ್ತು ಒಂದು ಸಂದೇಶವನ್ನು ಸಹಜವಾಗಿ ಸಂದೇಶವನ್ನು ಕೊಡಬೇಕಾದ ಸಂದೇಶಗಳನ್ನು ಕೂಡ ಈ ರೀತಿಯ ಕಾರ್ಯಕ್ರಮದ ಮೂಲಕ ಯಾರಿಗೆ ತಲುಪಬೇಕು ಆ ತಲುಪಿಸುವ ಕಾರ್ಯಕ್ರಮಗಳು ಕೂಡ ಇಂಥ ಕ್ರೀಡಾ ಪಂದ್ಯಾವಳಿಗಳ ಆಯೋಜನೆ ಮೂಲಕ ಆಗ್ತಾ ಇದೆ. ಕುಶಾಲನಗರದಲ್ಲಿ ಇದು 2ನೇ ಬಾರಿ ಆಯೋಜನೆ ಆಗಿದೆ. ಇದು ಗಡಿ ಭಾಗ ಅಂತ ಹೇಳಿದ್ರು ನಮ್ಮ ಗೆಳೆಯ ಇಸ್ಮಾಯಿಲ್ ಅವರು. ಇದು ಗಡಿ ಭಾಗ ಅಲ್ಲ, ಇದು ಕೊಡಗಿನ ಗೇಟ್ವೇ ಆಫ್ ಕೊಡಗು, ಹೆಬ್ಬಾಗಿಲು, ಕೊಡಗಿನ ಹೆಬ್ಬಾಗಿಲು. ಹಾಗಾಗಿ ಇದು ವಾಣಿಜ್ಯ ನಗರಿ, ಶೈಕ್ಷಣಿಕ ನಗರಿ, ಪ್ರವಾಸೋದ್ಯಮ ನಗರಿ, ಕೈಗಾರಿಕಾ ನಗರಿ ಇತ್ಯಾದಿಗಳಿಂದ ನಾವು ಇದನ್ನು ಕರೆದು ಆನಂದಿಸ್ಕೊಳ್ತೇವೆ. ಸೊ ಇಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಆಗಲಿ, ವ್ಯವಸ್ಥಿತವಾಗಿ ನಡೆಯಲಿ, ಯಾವುದೇ ಸಮಸ್ಯೆಗಳು ಉಂಟಾಗದಿದ್ದಾಗೆ ಇಲ್ಲಿ ಸರ್ವಶಕ್ತ ಅಲ್ಲಾಹು ಅನುಗ್ರಹ ಇರಲಿ ಅಂತೇಳಿ ಹೇಳ್ತಾ, ಮತ್ತೋರ್ವ ಅತಿಥಿ ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್ ಮಾತನಾಡಿ, ಗುಂಡೂರಾವ್ ಬಡಾವಣೆ ಮೈದಾನವನ್ನು ಒಳಾಂಗಣ ಮತ್ತು ಹೊರಾಂಗಣ ಸ್ಟೇಡಿಯಂ ಮತ್ತು ತರಬೇತಿ ಕೇಂದ್ರವಾಗಿಸುವ ನಿಟ್ಟಿನಲ್ಲಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ದೂರದೃಷ್ಟಿ ಹೊಂದಿದ್ದು, ಸಚಿವ ದಿನೇಶ್ ಗುಂಡೂರಾವ್ ಅವರ ಮೂಲಕ ಕೇಂದ್ರದ ಸಹಕಾರ ಪಡೆಯುವ ಚಿಂತನೆ ನಡೆಸಿದ್ದಾರೆಂದರು. ತಮ್ಮ ಶ್ರಮ ಆಗ್ತಾ ಇರೋದು ಅತ್ಯಂತ ಶ್ಲಾಘನೀಯ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಊಟ, ತಿಂಡಿ, ನಿದ್ದೆ ಎಷ್ಟು ಮುಖ್ಯನೋ ದೇಹ ಸದೃಢವಾಗಿರ್ಬೇಕು ಅಂದ್ರೆ ಕ್ರೀಡೆನೂ ಅಷ್ಟೇ ಮುಖ್ಯ ಆಗಿರ್ತದೆ. ಹಾಗೆ ನಮ್ಮ ನಿಯಾಜ್ ಅವರು ಒಂದು ಮಾತು ಹೇಳಿದ್ರು ಸರ್ಕಾರದ ವಿಚಾರ. ಈ ಗುಂಡ್ರಾವ್ ಕ್ರೀಡಾಂಗಣ ಏನಿದೆ ನಮ್ಮ ಮಾನ್ಯ ಶಾಸಕರು ಒಂದು ದೂರದೃಷ್ಟಿ ಯೋಚನೆ ಇಟ್ಕೊಂಡಿದ್ದಾರೆ. ಕೇವಲ ವಿಜಯ ಜೊತೆ ಟೈಅಪ್ ಮಾಡಿ ಸೆಂಟ್ರಲ್ ಗವರ್ಮೆಂಟ್ ಜೊತೆ ಇಲ್ಲಿ ಬರುವಂತ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಬೇಕು. ಇಂಡೋರ್ ಔಟ್ಡೋರ್ ಕೊಡಗು ಜಿಲ್ಲೆಯ ಅತ್ಯುತ್ತಮವಾದ ಒಂದು ಉನ್ನತವಾದ ತರಬೇತಿ ಕೇಂದ್ರ ಮತ್ತು ಮನೋರಂಜನಾ ಕೇಂದ್ರ ಕ್ರೀಡೆಯಿಂದ ಆಗಬೇಕು ಅನ್ನೋ ಒಂದು ಯೋಜನೆಯೊಂದಿಗೆ ಅವರು ಮಾನ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಹತ್ರ ಮಾತಾಡಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಟೈಅಪ್ ಮಾಡಿ ಫಂಡ್ ಮಾಡುವಂತ ಯೋಜನೆ ಆಲ್ರೆಡಿ ಚಾಲ್ತಿಯಲ್ಲಿ ಇಟ್ಟಿದ್ದಾರೆ. ಎಲ್ಲ ಸರಿಯಾದ ಸರ್ಕಾರದಿಂದ ಅನುದಾನ ಬಂದರೆ ಕೊಡಗು ಜಿಲ್ಲೆ ಅತ್ಯಂತ ಒಂದು ಉತ್ತಮವಾದ ಸ್ಟೇಡಿಯಂ ಆಗುತ್ತೆ ಅಂತ ನಾವು ಅಪೇಕ್ಷೆ ಪಡಬಹುದು. ಎಲ್ಲ ಚಿಕ್ಕ ಪುಟ್ಟ ಜನಾಂಗದಲ್ಲಿ ಎಲ್ಲಾ ಜನಾಂಗದ ಇಂತಹ ಕ್ರೀಡಾಕೂಟಗಳು ನಡೀತಾ ಇದೆ. ಹಾಗಾಗಿ ನಮ್ಮ ಮುಸ್ಲಿಂ ಸಮಾಜದ ವತಿಯಿಂದ ಇಂತಹ ಒಂದು ಕ್ರೀಡಾಕೂಟ ಬೇಕು ಅಂತ ಹೇಳಿ ಸುಮಾರು 21 ವರ್ಷದ ಹಿಂದೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಮ್ ಅವರು ನಮ್ಮ ಪ್ರಾಸ್ತಾವಿಕ ಭಾಷಣದ ಉಲ್ಲೇಖ ಮಾಡಿದ್ರು. ಮುಂದಾಲೋಚನೆಯಿಂದ ಇಂತಹ ಒಂದು ಕ್ರೀಡಾಕೂಟವನ್ನ ಬೇಕು ಅಂತ ಹೇಳಿ ಸ್ಥಾಪನೆಯನ್ನ ಮಾಡಿರ್ತಕ್ಕಂಥ ನಿಜಕ್ಕೂ ಮಾನ್ಯ ರಶೀದ್ ರವರು, ಅಭಿನಂದನ್ ಅವರು ತುಂಬಾ ಸಂತೋಷ ಆಗ್ತದೆ. ಮುಂದಾಲೋಚನೆಯಿಂದಾಗಿ ಇಂತಹ ಒಂದು ಕ್ರೀಡಾಕೂಟವನ್ನ ಇಲ್ಲಿ ಆಯೋಜನೆ ಮಾಡಿ ಅದರ 21ನೇ ವರ್ಷದ ಕ್ರೀಡಾಕೂಟ ನಮ್ಮ ಕುಶಾಲನಗರದಲ್ಲಿ ಇವತ್ತು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ 2026 ವರ್ಷಕ್ಕೂ ಕಾಣಿಸಿರುವಂತಹ ಈ ಕ್ರೀಡಾಕೂಟದ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕುಶಾಲನಗರದ ಗಡಿಭಾಗದಲ್ಲಿ ನಡೆಯುತ್ತಿರುವಂತಹ ಈ ಕ್ರೀಡಾಕೂಟ ನಿಜಕ್ಕೂ ಒಳ್ಳೆಯ ಒಂದು ಕಾರ್ಯಕ್ರಮ. ಆದರೆ ಕ್ರೀಡಾಪಟುಗಳು ಬರುವುದಕ್ಕೆ ಸ್ವಲ್ಪ ಲೇಟ್ ಆಗೋದು ಕಾಣುತ್ತದೆ. ಆದ್ದರಿಂದ ಬಂದಂತಹ ಗಣ್ಯರು ಕ್ರೀಡಾಕೂಟಕ್ಕೆ ಜನರೆಂದು ಭಾವಿಸಬೇಡಿ, ಜನರು ಬರುತ್ತಾರೆ. ಈ ಕ್ರೀಡಾಕೂಟವು ಯಶಸ್ವಿಯಾಗಿ ನಡೆಯುತ್ತದೆ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತಹ ಕೊಡಗಿನಾದ್ಯಂತ ಬಹಳಷ್ಟು ತಂಡಗಳಿವೆ. ಸ್ವಲ್ಪ ದೂರದಲ್ಲಿ ಆಗುತ್ತೆ ಅಂತ ಬರೆದಿರುವಂತಹ ತಂಡಗಳು ಸಹ ಬರಲಿಕ್ಕೆ ತಯಾರಿ ನಡೆಸ್ತಾ ಇದೆ. ಏನೋ ಕಾರಣಾಂತರಗಳಿಂದ ಸ್ವಲ್ಪ ಕ್ರೀಡಾ ತಂಡಗಳು ಬರುವುದಿಲ್ಲ ಅಂತ ಹೇಳಿದ್ದಕ್ಕೆ ಮೊನ್ನೆ ತಾನೇ ಈ ಕ್ರೀಡಾ ಸದಸ್ಯರುಗಳು ನಮ್ಮ ಅಧ್ಯಕ್ಷರಾದಂತಹ ರಶೀದ್ ಅವರೆಲ್ಲ ಸೇರಿ ಒಂದು ಸಭೆಯನ್ನು ನಡೆಸಿ ಬರುವ ವರ್ಷದಿಂದ ಜಮಾತಿಗಾಗಿ ಎಲ್ಲಾ ಜಮಾತಿನಿಂದ ಕೊಡಗಿನಾದ್ಯಂತ ಬಹಳ ವಿಜೃಂಭಣೆಯಿಂದ ಈ ಕ್ರೀಡಾಕೂಟ ನಡೆಸಬೇಕು ಅಂತ ಅವರು ತೀರ್ಮಾನಿಸಿದ್ದಾರೆ.
ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅಬ್ದುಲ್ ರಜಾಕ್, ಕೊಡಗು ಮುಸ್ಲಿಂ ಸ್ಪೋರ್ಟ್ಸ್ ಟ್ರಸ್ಟ್ ಗೌರವಾಧ್ಯಕ್ಷ ಇಸ್ಮಾಯಿಲ್, ಕುಶಾಲನಗರ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ನಗರಾಧ್ಯಕ್ಷ ಎಂಜೆ ಇರ್ಫಾನ್, ಸುಂಟಿಕೊಪ್ಪದ ನಿಯಾಜ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ಕುಶಾಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂಎನ್ ಚಂದ್ರಮೋಹನ್, ಕುಶಾಲನಗರ ಜಾಮಿಯಾ ಮಸೀದಿ ಅಧ್ಯಕ್ಷ ಮೆಹತಾಬ್ ಅಹಮದ್, ದಾನಿ ಅಮ್ಜದ್, ಗರಗಂದೂರು ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಮುಸ್ತಫಾ, ಪ್ರಮುಖರಾದ ಫೈಸಲ್ ಈ ಸಂದರ್ಭ ಪಾಲ್ಗೊಂಡಿದ್ದರು.